ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೇಷ ಹಾಕೊಂಡು ಮೋಸ ಮಾಡೋರು, ಮುಖವಾಡ ಹಾಕೊಂಡು ಮೋಸ ಮಾಡೋರು ನಮ್ಮ ಸುತ್ತಾನೇ ಇದ್ದಾರೆ. ಯಜಮಾನ್ರೆ, ನೀವು ಹೇಳ್ತಾ ಇರೋದು ಹಾವಿನ ಸತ್ಯ. ನಂದೀಶ, ಹೋಗಿ ಪುಂಗಿ ತಗೊಂಡ. ಯಾಕ್ರಿ ಕರಿತಾ ಇದ್ದೀರಾ? ಅಮ್ಮ ಗೋವಿಂದ ಇಲ್ಲಿ? ಅವ್ರು ತೋಟಕ್ಕೆ ಹೋಗಿದ್ದಾರೆ. ಹಾಗೆಲ್ಲ ಇನ್ಮೇಲೆ ಓಡಾಡಬೇಡ ಅಂತ ಹೇಳು. ಯಾವ ಕ್ಷಣದಲ್ಲಿ ಏನು ಅಪಾಯ ಬೇಕಾದ್ರೂ ಆಗ್ಬೋದು. ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಕೆಡ್ಡ ತೋಡೋರಿದ್ದಾರೆ. ವೇಷ ಹಾಕೊಂಡು ಮೋಸ ಮಾಡೋರು, ಮುಖವಾಡ ಹಾಕೊಂಡು ಮೋಸ ಮಾಡೋರು ನಮ್ಮ ಸುತ್ತಾನೇ ಇದ್ದಾರೆ. ಯಜಮಾನ್ರೆ, ನೀವು ಹೇಳ್ತಾ ಇರೋದು ಸತ್ಯ, ಹಾವಿನ ಸತ್ಯ. ನಿಮ್ಗೆಲ್ಲ ಒಂದು ವಿಚಾರ ಹೇಳಬೇಕು. ಇಷ್ಟು ವರ್ಷ ನಾವು ಯಾರಿಗೆ ಭಯ ಪಡ್ತಾ ಇದ್ವೋ, ಯಾರಿಂದ ಅಪಾಯ ಇದೆ ಅಂತ ಭಾವಿಸ್ತಾ ಇದ್ವೋ, ಅದು ಬೇರೆ ಎಲ್ಲೂ ಇಲ್ಲ, ಈ ಮನೆಯಲ್ಲೇ ಇದೆ. ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಹಾವಿನ ವಿಚಾರ. ಯಾವ ಹಾವಿಂದ ನಮಗೆಲ್ಲ ಕಾಟ ಆಗ್ತಾ ಇತ್ತೋ ಅದು ಎಲ್ಲೂ ಇಲ್ಲ. ನಮ್ಮ ಮನೇಲೆ, ನಮ್ಮ ಮಧ್ಯಾಹ್ನ, ನಮ್ಮ ಜೊತೆಗೆ. ನಮ್ಮ ಸುತ್ತಾನೇ ಇದೆ. ಯಾರು ಯಜಮಾನ್ರೆ? ನಮ್ಮ ಮಧ್ಯೆ ಇರೋ ನಾಗ ಯಾರೋದು? ರೀ, ನೀವು ಸುಮ್ಮನೆ ಏನೇನೋ ಹೇಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ವಿಚಾರ ಅಂತ ನೇರವಾಗಿ ಹೇಳ್ರಿ. ಹೇಳೋದ್ರಿಂದ ಪ್ರಯೋಜನ ಇಲ್ಲ ದಮಯಂತಿ. ನಾನು ಯಾರನ್ನಾದರೂ ತೋರಿಸಿ ಇವರೇ ಹಾವು ಅಂತ ಹೇಳಿದ್ರೆ ಯಾರು ನಂಬ್ತಾರ? ಇಲ್ಲ ಅಲ್ವಾ? ಸೊ ನೀವೆಲ್ಲ ನೋಡ್ತಾ ಇದ್ದಾಗಲೇ ಅವರು ಹಾವಾಗಿ ಬದಲಾಗಲಾಗ್ತದೆ. ಈ ಮನೇಲಿರೋ ಹಾಗೆ ಹಾವೇ ಒಂದು ಸಲ ನೀನು ಬದಲಾಗು ಅಂತ ಕೇಳಿದ್ರೆ ಎಸ್ ಅನ್ನತ್ತಾ? ಇಲ್ಲ. ನಂದೀಶ, ಹೋಗಿ ಪುಂಗಿ ತಗೊಂಡ. ಹಾವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ಗೊತ್ತಾ? ಹೇಳಕ್ಕಾಗಲ್ಲ ನಿಮ್ಮಲ್ಲಿ ಯಾರು ಹಾವು ಅಂತ. ಎರಡನ್ನೂ ಗಮನಿಸ್ತಾ ಇರಿ. ಪರಮೇಶ್ವರ, ಈ ಸದ್ದು ನನ್ನ ಕಿವಿಗೆ ಬೀಳದೇ ಇರೋ ಹಾಗೆ ಮಾಡು ತಂದೆ.
ದಿಗ್ವಿಜಯ. ಜೈ ಗರುಡ ದೇವ. ಅರೆ, ತ್ರಯಂಬಕ ಗುರುಗಳು. ಎಂತ ಮೂರ್ಖತನದ ಕೆಲಸ ಮಾಡ್ತಿದ್ದೆ ದಿಗ್ವಿಜಯ. ದೊಡ್ಡ ತಪ್ಪು ಮಾಡುತ್ತಿರುವೆ. ಯಾವುದು ಲೋಕದ ಶತ್ರುವನ್ನ ಇಲ್ಲಿಗೆ ಕರೆಸುವ ಹಠವೇಕೆ? ಅದು ಇಲ್ಲಿಗೆ ಬಂದ್ರೆ ಯಾರಿದ್ದಾರೆ ಅನ್ನೋ ದಯಾ ದಾಕ್ಷಿಣ್ಯವಿಲ್ಲದೆ ನಿನ್ನನ್ನು ಕೊಂದು ಹಾಕತ್ತೆ. ನೀನು ದೈವಿ ಶಕ್ತಿರೋ ಹೆಣ್ಮಗಳು. ನಿನ್ನಿಂದ ಮಾತ್ರ ಈ ಮನೆಯಲ್ಲಿರೋ ಸಮಸ್ಯೆ ಪರಿಹಾರ ಆಗೋಕ್ ಸಾಧ್ಯ. ನಿನ್ನ ಹತ್ರ ಮಾತಾಡ್ಬೇಕು. ಬಾಮ್ಮ. ನಾನು ನಿನ್ನ ಕಣ್ಣಿಗೆ ಕಾಣಿಸೋದಿಲ್ಲ ನಾಗಿಣಿ. ರಕ್ತದಾಹಿ. ನಾಗಿಣಿ, ನಿನ್ನ ಮನೆಯವ್ರ ಮುಂದೆ ಯಾಕೆ ಕಾಪಾಡ್ದೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ನ ಯಾರು ಸಾಯಿಸಬಾರ್ದು ಅಂತ ನೀನು ನನ್ನ ಬೇಟೆ. ನಾಗಿಣಿ, ತಪ್ಪು ಮಾಡ್ಬಿಟ್ಟೆ. ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ತಮ್ಮ ತಕ್ಷಕನನ್ನ ಸಾಯಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾಗಗಳಿಗೆ ಯಾರ ತಂಟೆಗೂ ಹೋಗೋ ಗುಣ ಇಲ್ಲ. ಹಾಗೆ ನಮ್ಮ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಸುಮ್ಮನೆ ಬಿಡೋ ಗುಣ ಕೂಡ ಇಲ್ಲ. ನೀನು ಮಾಡಿರುವ ಪಾತಕಕ್ಕೆ ನಿನ್ನ ಮರಣ. ಏ ತ್ರಯಂಬಕ, ನಿನ್ನ ಮರಣ ಕೂಡ ನನ್ನ ಕಾಲಡಿನೇ ಆಗಿತ್ತು. ನೆನಪಿದ್ಯಾ? ನಾನು ನಾಗಿಣಿ. ನಿನ್ನ ಈಗ ಸಾಯಿಸದೆ ಬಿಡ್ತಿರೋದು ನಿನ್ನ ಮೇಲಿರೋ ಭಯದಿಂದ ಅಲ್ಲ. ನಿನ್ನ ಸಮಯ ಬಂದಾಗ ಮರುಕ್ಷಣನೇ ನಿನ್ನ ಪ್ರಾಣ ಉಳಿದಿರಲ್ಲ.
ತ್ರಯಂಬಕ ತ್ರಯಂಬಕ ಸಾವನ್ನೇ ಗೆದ್ದಿರುವ ಚಿರಂಜೀವಿ ನನ್ನನ್ನ ಸಾಯಿಸೋದು ದಿಗ್ವಿಜಯನ ಸಾಯಿಸೋದು ಸುಲಭ ಅನ್ಕೊಂಡ್ಯಾ? ನನ್ನ ಮುಂದೆ ನಿಂತ್ಕೊಳ್ಳೋಷ್ಟು ಸೊಕ್ಕಿದ್ಯಾ ನಿನಗೆ? ಎದುರು ನಿಲ್ಲಕ್ ಮಾತ್ರ ಅಲ್ಲ, ಎದೆ ಬಗ್ಗೆಯೋಕ್ಕೂ ಗೊತ್ತು. ಅದಕ್ಕೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನಾನು ಕಣೆ ನಿನ್ನ ಎದೆ ಬಗ್ಗಿಯೋದು. ತಪ್ಪು ಮಾಡ್ಬಿಟ್ಟೆ ಕಣೆ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ತಮ್ಮ ತಕ್ಷಕನ್ನ ಕೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನ್ ಹುಡ್ಕೊಂಡ್ ಬಂದಿದ್ದು ನಿನ್ನ ಪ್ರಿಯಕರಂತಾನೆ, ನೀನು ಅವನ ಹೆಂಡತಿ. ಆದ್ರೆ ತಕ್ಷಕ ನನ್ನ ಅರ್ಧ ಭಾಗ. ಅವನನ್ನ ಸಾಯಿಸದ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ರವ ರವ ನರ್ಕ ತೋರಿಸ್ಬಿಡ್ತೀನಿ, ರವ ರವ ನರ್ಕ. ನಿನ್ನನ್ನ ಸಾಯೋಕ್ಕೂ ಬಿಡ್ದೆ, ಬದುಕೋಕ್ಕೂ ಬಿಡ್ದೆ. ಪ್ರತಿ ಕ್ಷಣ ಕಾಡಿ ಕಾಡಿ ತ್ರಯಂಬಕ ನನ್ನನ್ನು ಸಾಯಿಸ್ಬಿಡು, ತ್ರಯಂಬಕ ನನ್ನ ಸಾಯಿಸ್ಬಿಡು ಅಂತ ನನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ಳೋ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ತ್ರಯಂಬಕನೇ ಅಲ್ಲ, ನನ್ನ ಹೆಸರು ತ್ರಯಂಬಕನೇ ಅಲ್ಲ. ಒಬ್ಬ ಕ್ಷುದ್ರ ಪೂಜಕ ನಿನ್ನ ತಮ್ಮ, ಒಬ್ಬ ಕ್ಷುದ್ರ ಸಂಹಾರಕ ನನ್ನ ಆದಿಶೇಷ. ದುಷ್ಟ ಕಾರ್ಯಗಳಿಗೆ ಸಾವಿರಾರು ಜೀವಗಳನ್ನ ಬಲಿ ತಗೊಂಡವನು ನಿನ್ನ ತಮ್ಮ. ಆದ್ರೆ ಸಾವಿರಾರು ಜೀವಗಳಿಗೆ ರಕ್ಷಣೆ ಕೊಟ್ಟವನು ನನ್ನ ಆದಿಶೇಷ. ಅಂತ ನಾಗಲೋಕದ ಮಹಾರಾಜನ ಅಷ್ಟು ಕ್ರೂರವಾಗಿ ಕೊಂದ್ರಲ್ಲ, ನನಗೆಷ್ಟು ಕೋಪ ಆಕ್ರೋಶ ಇರಬಾರ್ದು. ನಾಗಮಣಿಯ ಅಪಹರಣದ ಹಿಂದೆ ನೀನಿರೋದಕ್ಕೆ ನಾನು ನಿನ್ನನ್ನ ಸಾಯಿಸ್ಬೇಕು ತಾನೆ. ನನ್ನವನ ಸಾವಿನ ಹಿಂದೆ ನಿನ್ನ ಉಪದೇಶ ಇತ್ತು ಅಂದಾಗ ನಾನು ನಿನ್ನನ್ನ ಸರ್ವನಾಶ ಮಾಡಬೇಕು ತಾನೆ. ಕಪಟ ನಾಟಕ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ ನನ್ನವನು ನನ್ನಿಂದ ಕಿತ್ಕೊಂಡೆ. ನಾಗಮಣಿನ ವಶಪಡಿಸಿಕೊಂಡು ನನ್ನ 14 ವರ್ಷ ಬಂಧನದಲ್ಲಿಟ್ಟೆ. ಈಗ ನನಗೆ ನಾಗಮಣಿ ಸಿಕ್ಕಾಗಿದೆ, ಆದಿಶೇಷ ಯಾರು ಅಂತಾನು ಗೊತ್ತಾಗಿದೆ. ಆದಿಶೇಷ ನನ್ನ ಎದುರಿಗೆ ಬಂದ ಮರುಕ್ಷಣವೇ ನಿನ್ನ ಸಾವು. ಹುಡ್ಕೋ, ಆದಿಶೇಷನ್ನ ಹುಡ್ಕೋ. ನೀನು ನನ್ನ ತಮ್ಮನ ಸಾಯಿಸಿದ ಹಾಗೆ ನಿನ್ನ ಕಣ್ಣೆದುರಿಗೆ ಮತ್ತೆ ಆದಿಶೇಷನ್ನ ಸಾಯಿಸ್ತೀನಿ. ಅವನ್ನ ಸಾಯಿಸಿ ನಿನ್ನನ್ನು ಸಾಯಿಸ್ತೀನಿ. ಇದು ಈ ತ್ರಯಂಬಕನ ಶಪಥ. ಒಳಗೆ ಕರ್ಕೊಂಡೋಗಿ ಈ ಗುರುಗಳು ನಾಗಿಣಿ ಜೊತೆ ಏನ್ ಮಾತಾಡ್ತಿರ್ಬೋದು? ಯಜಮಾನರು ಬಂದು ನಾಗಿಣಿ ಮನೇಲಿದ್ದಾಳೆ ಅಂತ ಅಷ್ಟರಲ್ಲಿ ಗುರುಗಳು ಬಂದು ತಡೆದ್ರು. ಇಲ್ಲೇನು ನಡೀತಾ ಇದೆ? ಯಾರು ಭಯಪಡಬೇಕಾಗಿಲ್ಲ.
ಈ ಮನೆಗೆ ನಾಗಗಳಿಂದ ಯಾವುದೇ ತೊಂದರೆ ಇಲ್ಲ ಅಲ್ವಾ ಶಿವಾನಿ? ಹೌದು, ನಾಗಗಳಿಗೆ ಯಾರು ತೊಂದರೆ ಕೊಡದೇ ಇದ್ರೆ ನಾಗಗಳು ಕೂಡ ಯಾರಿಗೂ ಅಪಾಯ ಮಾಡೋದಿಲ್ಲ. ಶಿವಾನಿ ಮನೆಯಲ್ಲಿರೋವರೆಗೂ ಯಾವ ನಾಗಗಳಿಂದನೂ ಈ ಮನೆಯವ್ರಿಗೆ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಇವಳು ಸಾಮಾನ್ಯ ಹೆಣ್ಣಲ್ಲ. ಇಚ್ಛಾ ಪ್ರಣಾಮಗಳು ಗುರುದೇವ. ನಾಗಮಣಿ ನಮ್ಮ ಕೈವಶವಾಯಿತು. ಆದರೆ ಆದಿಶೇಷನ ಸುಳಿವು ಸಿಗಲಿಲ್ಲ. ನೀವು ಬಂದಿದ್ದನ್ನು ನೋಡಿದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ದೊರಕಿತು. ನಾಗಮಣಿಯೊಡನೆ ಆದಿಶೇಷನೊಡನೆ ಬಂದಿರಿ ಎಂದುಕೊಂಡೆ. ಆದರೆ ನಾಗಮಣಿ ಸಿಕ್ಕಿತು, ಆದಿಶೇಷನ ಕುರುಹಿಲ್ಲ. ಅಂದರೆ ಶಿವಾನಿಯಲ್ಲಿ ಅವಳು ಏನನ್ನು ಮಾಡಲಿಲ್ಲವೇ? ಇದೇನಿದು ಗುರುದೇವ? ಎಲ್ಲ ಪ್ರಯತ್ನಗಳನ್ನು ಶಿವಾನಿಯ ಮೇಲೆ ಹೇರಿ ನಾವು ಸುಮ್ಮನಿರುವುದು ನ್ಯಾಯವೇ? ಅದಕ್ಕಾಗಿ ನಾವು ಮಾಯಾಂಗನೆಯನ್ನು ಕಳಿಸಿದ್ದೇವಲ್ಲ. ಮಾಯಾಂಗನೆ? ಅವಳು ಮಾಯಾಂಗನೆಯೇ ಸರಿ. ಅವಳು ಮೋಸಗಾತಿ, ದ್ರೋಹಿ. ಅವಳಿಂದ ಒಳ್ಳೆಯದಾಗುತ್ತೆ ಎನ್ನುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿಲ್ಲ. ಇಲ್ಲಿಯವರೆಗೂ ನಮ್ಮ ಶಿವಾನಿಯೇ ಹೋರಾಟ ಮಾಡಿಕೊಂಡು ಬಂದಿರುವುದು. ಅವಳ ಹೋರಾಟಕ್ಕೆ ಅವಳ ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ಕಳೆದುಕೊಂಡಿದ್ದಾಳೆ. ಇಷ್ಟಾದ ಮೇಲೂ ಅವಳೇ ಆದಿಶೇಷನನ್ನು ಹುಡುಕಲಿ ಎಂದು ಅವಳ ಮೇಲೆ ಭಾರವನ್ನು ಹಾಕಿದರೆ ಅದು ತಪ್ಪಾಗುತ್ತದೆ ಅಲ್ಲವೇ ಗುರುದೇವ? ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನನ್ನ ಕಂದ ಆದಿಶೇಷನನ್ನು ನಾನೇ ಹುಡುಕುತ್ತೇನೆ. ಆ ಲೋಕದಲ್ಲೇ ಇದ್ದುಕೊಂಡು ಶಿವಾನಿಯಿಂದ ಮಾಡಲಾಗದನ್ನ ನೀವು ಈ ಲೋಕದಲ್ಲಿದ್ದು ಮಾಡುವುದು ಹೇಗೆ ಸಾಧ್ಯ? ಹೇಗೆ ಹುಡುಕುವಿರಿ? ಅದಕ್ಕೆ ಯಾವುದಾದರೂ ಒಂದು ದಾರಿ ಇರಲೇಬೇಕಲ್ಲವೇ ಗುರುದೇವ? ನೀವು ಅದನ್ನು ಯೋಚಿಸಲೇಬೇಕು. ಆ ದಾರಿಯನ್ನು ನನಗೆ ಹೇಳಲೇಬೇಕು. ಇಚ್ಛಾದಾರಿ ಗುಣವಿರೋ ದೇವಗಣದ ಹೆಣ್ಣು, ದೇವಗುಣದ ಹೆಣ್ಣು. ಗುರುಗಳೇ, ನೀವು ಬಂದು ಮೃತ ಅನುಮಾನಗಳು ಬೇಡ ದಿಗ್ವಿಜಯ. ಈ ಮನೆಯಲ್ಲಿ ನಾಗವಿದೆ ಅಂತ ಯಾರದೋ ಮಾತಿನ ಪ್ರಭಾವಕ್ಕೆ ಒಳಗಾಗಿ ನೀನ್ ಮಾತಾಡಿದ್ಯಾ ಅಷ್ಟೇ. ಆದ್ರೆ ನಿಂಗೆ ಸತ್ಯ ಗೊತ್ತಿಲ್ಲ. ಒಂದ್ ವಿಚಾರ ತಿಳ್ಕೊಳ್ಳಿ, ಈ ಮನೆಯವರಿಂದ ಶಿವಾನಿಗೇನಾದ್ರೂ ತೊಂದರೆ ಆದ್ರೆ ಇಡೀ ಮನೆತನ ಸರ್ವನಾಶ ಆಗತ್ತೆ. ಗುರುಗಳು ಈ ಶಿವಾನಿ ಪರವಾಗಿ ಯಾಕೆ ಮಾತಾಡ್ತಾ ಇದ್ದಾರೆ? ಕೆಲವು ಸರಿ ಸೋತಾಗ ಅಂತಿಮ ಗೆಲುವು ನಮ್ದಾಗತ್ತೆ. ಸೋಲೆ ಗೆಲುವಿನ ಮೆಟ್ಲಾದ್ರೆ ಗೆಲುವು ಹಲವಾರು ಸೋಲುಗಳ ತೊಟ್ಟಿಲು. ತಾಳ್ಮೆ ಗೆಲ್ಸತ್ತೆ, ಆತುರ ಸೋಲ್ಸತ್ತೆ, ಸಾಯಿಸತ್ತೆ. ನಾನೀಗ ತಾಳ್ಮೆಯ ದಾರಿಯಲ್ಲಿ ನಡೀತಾ ಇದ್ದೀನಿ. ಇದು ಕೆಲವರಿಗೆ ಅರ್ಥ ಆಗಿಲ್ಲದೆ ಇರ್ಬೋದು. ಅರ್ಥ ಆಗ್ಬೇಕಾದವ್ರಿಗೆ ಅರ್ಥ ಆಗಿರುತ್ತೆ ಅಲ್ವಾ ಶಿವಾನಿ? ಹೌದು ಗುರುಗಳೇ, ಅರ್ಥ ಆದವರು
ಇನ್ನು ಮುಂದೆ ಸಮಯ ವ್ಯರ್ಥ ಮಾಡೋದಿಲ್ಲ. ಹಾಗೆ ಆಗಲಿ. ನೋಡಿ, ನಿಮ್ಮನೆ ಸೊಸೆನ ಜೋಪಾನ ಮಾಡಿಕೊಂಡ್ರೆ ನಿಮಗೆ ಸುಖ, ಶಾಂತಿ, ಸಂಪತ್ತು ಎಲ್ಲ ಸಿಗತ್ತೆ. ಅದು ಬಿಟ್ಟು ತೊಂದರೆ ಮಾಡಕ್ಕೆ ಇಡೀ ಮನೆತನ ಸರ್ವನಾಶ ಆಗತ್ತೆ.